ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಎಷ್ಟೋ ಮಹಿಳೆಯರಿಗೆ ಉತ್ತಮವಾದಂಥ ಸ್ಕೀಮು ಅಂತ ಅಂದರೆ ಅದು ಸರ್ಕಾರಕ್ಕೆ ಈ ಯೋಜನೆ ಒಂದು ಹೆಸರು ತಂದುಕೊಡುವಂತಹ ಯೋಜನೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ 31 ದಿನ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ತಿಳಿಸಿದ್ದಾರೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಈ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕೊಂಡು ಬರ್ತಾಯಿದೆ. ಸುಮಾರು 2 ತಿಂಗಳಿಂದ ಹಣ ಹಾಕಬೇಕು. ಹೋದ ತಿಂಗಳು ಏನು ಯುಗಾದಿ ಹಬ್ಬ ಮೂಮೆಂಟಲ್ಲಿ ಸುಮಾರು ಒಂದೇ ತಿಂಗಳಲ್ಲಿ 6 ಕಂತಿನ ಹಣ ಜಮೆ ಮಾಡಿದ್ರು. ಬಟ್ ಈಗ ಅದ ನಂತರ ಮತ್ತೆ ಅವರು ಇಲ್ಲಿ ಹಣ ಜಮೆ ಆಗಿಲ್ಲ. ಫ್ರೆಂಡ್, ಈಗ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳದು ಈ ಅಮೌಂಟು ಇಲ್ಲಿ ಹಾಕಬೇಕಾಗುತ್ತೆ. ಏಪ್ರಿಲ್ ಮೇ ತಿಂಗಳದು ಹಣ ಹಾಕಬೇಕಾಗುತ್ತೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಜಾತ್ರೆ ಮಹೋತ್ಸವ ಬಂದಾಗ ಅವರು ವಿಷಯ ತಿಳಿಸಿದ್ರು. ಇನ್ನೊಂದು 3ರಿಂದ 4 ದಿವಸದೊಳಗೆ ಏನು ನಾವು ಮಹಿಳೆಯರ ಖಾತೆಗೆ 1 ಕಂತಿನ ಹಣ ಹಾಕ್ತೀವಿ. ಅದು ಬಿಟ್ಟು ನಂತರ ಒಂದು 8ರಿಂದ 10 ದಿವಸದೊಳಗೆ ಇನ್ನೊಂದು ಕಂತಿನ ಹಣ ನಾವು ಹಾಕ್ತೀವಿ. ಅಂದರೆ ಏಪ್ರಿಲ್ ಹಣ ನಾವು 15ರ ಮೇಲೆ, ಈ ತಿಂಗಳು 15ರ ಮೇಲೆ 16 ಆಗ್ಬೋದು, 20ರ ಒಳಗಡೆ ಆಗ್ಬೋದು. ಯಾಕೆಂದರೆ ಈ ಥರ ಅವ್ರು ತಿಳಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಅವರು ತಿಳಿಸಿದ್ದಾರೆ. ಅದರ ನಂತರ ಇನ್ನೊಂದು 10 ದಿವಸ ಬಿಟ್ಟು ಈ ಅಮೌಂಟನ್ನು ಪೇ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಯಾಕೆಂದರೆ ಈ ಯೋಜನೆ ಸ್ಕೀಮ್ ಗೊತ್ತೇ ಇದೆ. ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಓದಿಸೋದಾಗಿರ್ಬೋದು, ಫೀಸ್ ಕಟ್ಟೋಕ್ಕಾಗಿರ್ಬೋದು, ಸಾಕಷ್ಟು ಜನ ಬೋರ್ವೆಲ್ಗೆ ಒಂದು ಸ್ವಲ್ಪ ಸಹಾಯ ಮಾಡ್ಕೊಂಡಿದ್ರು. ವಯಸ್ಸಾದವರಿಗೂ ಸಹ ಇವರು ಆಹಾರಕ್ಕೆ ಉತ್ತಮವಾದ ಆಹಾರಕ್ಕೆ ತಾಳಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಮಹಿಳೆಯರು ಸಬಲೀಕರಣ ಆಗಲಿ ಅಂತ ಈ ಸ್ಕೀಮ್ ಒಳ್ಳೆ ತಂದಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್, ಈಗ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಇದೇ ತಿಂಗಳು 15ರ ಮೇಲ್ಪಟ್ಟು ಅಂದರೆ ಒಂದು 20ರ ಒಳಗಡೆ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದು ಕಾದು ನೋಡಬೇಕು. ಏಕೆಂದರೆ ಈ ಸ್ಕೀಮಲ್ಲಿ ಹಣ ಬರೋದು ತುಂಬ ತಡ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಡೇಟ್ ಹೇಳಿದ್ದಾರೆ. ಹೇಳಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಂಡಿತವಾಗಿ ಈ ಹಣ ಹಾಕಿ ಹಾಕ್ತಾರೆ ಅಂತ ನಾವು ಹೇಳ್ಬೋದು. ಫ್ರೆಂಡ್, ಈಗ ಸರ್ಕಾರ ಏನು ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಅಂಥವ್ರಿಗೆ ಇದು ಬರೋಲ್ಲ. ಮತ್ತು ಇತ್ತೀಚೆಗೆ BPL ಇದ್ದಿತ್ತು, APL ಕಾರ್ಡು ಸಹ ಆಗ್ತಾಯಿದ್ದಾವೆ. ರೇಷನ್ ಕಾರ್ಡುಗಳು BPL ಇದ್ದವು ಸಹ APLಗಳು ಆಗ್ತಾಯಿದೆ. ಸುಮಾರು ಜನ ನಂಬ್ಕೊಂಡಾಗಿ ಇದಾಗ್ತಾಯಿದೆ. ಹಂಗೇನಾದ್ರು ನೀವು ಇದ್ದರೆ ಫುಡ್ ಆಫೀಸ್ ಹತ್ರ ಹೋಗಿ ಒಂದು ಅರ್ಜಿ ಅಪ್ಲಿಕೇಶನ್ ಕೊಡಿ. BPL ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಮತ್ತು ನೀವು ಏನಾರ ಹೆಸ್ರುಗಳು ಬಿಟ್ಟು ಹೋಗೋ ಚಾನ್ಸಸ್ಗಳು ಇರ್ತವೆ. ಈಗ ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 1 ಜನ ಬಿಟ್ಟೋಗಿದ್ರು ಸಹ ನೀವು ಈಗ ಸೇರಿಸ್ಬೋದು. ರೇಷನ್ ಕಾರ್ಡು ಸಹ ತಿದ್ದುಪಡಿ ಇದೆ. ರೇಷನ್ ಕಾರ್ಡು ತಿದ್ದುಪಡಿ ಓಪನ್ ಆಗಿದೆ. ಹೆಸರು ಸೇರ್ಸೋಕ್ಕಾಗಿರ್ಬೋದು, ಅಥವಾ ಬಿಟ್ಟೋಗಿರೋ ಹೆಸರು ಸೇರಿಸ್ಬೋದು, ಅಥವಾ ಯಾರು ತೀರೋದ್ರೆ ಡಿಲೀಟ್ ಮಾಡೋವಂಥ ಹೆಸರುಗಳು ಇವೆಲ್ಲ ಇದ್ದಾವೆ. ಹಾಗಾಗಿ ಇದನ್ನು ರೇಷನ್ ಕಾರ್ಡಿಗೆ ಅನ್ವಯಿಸುತ್ತೆ. ಹಾಗಾಗಿ ಕ್ಯಾನ್ಸಲ್ ಆಗಿರುವಂಥವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರೋಲ್ಲ. ಮತ್ತು ಇಲ್ಲಿ ಸತ್ತೋಗಿರೋರ ಅಕೌಂಟಿಗೂ ಸುಮಾರು ಕೋಟಿ ಹಣ ಹೋಗಿದೆ ಅಂತೇಳಿ ಹಣ ಹೋಗಿದೆ. ಅದನ್ನು ಸಹ ಎಲ್ಲ ನಾವು ವಾಪಸ್ ತಾಂತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಸದ್ಯಕ್ಕೆ ಈಗ ನಿಮಗೆ ಕೆಲವೇ ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಏಪ್ರಿಲ್ ತಿಂಗಳದು, ಮೇ ತಿಂಗಳದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಣ ಬಿಡುಗಡೆ ಆಗುತ್ತೆ.